ಕುಜನಲ್ ಎಲ್ಲಿದ್ದರೆ ಹೇಗೆ ಅಂತ ಹೇಳುವಂಥದ್ದನ್ನು ನೋಡೋಣ. ಲಗ್ನದಲ್ಲೇ ಇದ್ದಾನೆ ಅಂತೇಳಿ ಆದರೆ ನಾಶವನ್ನು, ದ್ವಿತೀಯದಲ್ಲಿ ಇದ್ದಾನೆ ಅಂತೇಳಿ ಆದರೆ ವಿತ್ತನಾಶವನ್ನು, ತೃತೀಯದಲ್ಲಿ ಇದ್ದಾನೆ ಅಂತೇಳಿ ಆದರೆ ಸ್ಥಾನ ಲಾಭವನ್ನು, ಚತುರ್ಥದಲ್ಲಿ ಇದ್ದಾನೆ ಅಂತೇಳಿ ಆದರೆ ಕ್ಲೇಶವನ್ನು, ಪಂಚಮದಲ್ಲಿ ಇದ್ದಾನೆ ಅಂತೇಳಿ ಆದರೆ ಭೀತಿಯನ್ನು, ಸೃಷ್ಟಿಯಲ್ಲಿ ಇದ್ದಾನೆ ಅಂತ ಹೇಳಿ ಆದರೆ ಅಪಾರವಾದಂತಹ ಅಥವಾ ತೀವ್ರವಾದಂತಹ ಲಾಭವನ್ನು, ಸಪ್ತಮದಲ್ಲಿ ಇದ್ದಾನೆ ಅಂತ ಹೇಳಿ ಆದರೆ ಕಲಹವನ್ನು, ಅಷ್ಟಮದಲ್ಲಿ ಇದ್ದಾನೆ ಅಂತೇಳಿ ಆದರೆ ರೋಗವನ್ನು, ನವಮದಲ್ಲಿ ಇದ್ದಾನೆ ಹೇಳಿ ಆದರೆ ವ್ಯಸನವನ್ನು, ದಶಮದಲ್ಲಿ ಇದ್ದಾನೆ ಹೇಳಿ ಆದರೆ ಭಂಗವನ್ನು, ಏಕಾದಶದಲ್ಲಿ ಇದ್ದಾನೆ ಹೇಳಿ ಆದರೆ ಸುಖ ಲಾಭವನ್ನು, ದ್ವಾದಶದಲ್ಲಿ ಇದ್ದಾನೆ ಅಂತೇಳಿ ಆದರೆ ಧನ ನಾಶವನ್ನು ಕುಜನು ಮಾಡ್ತಕ್ಕಂಥದ್ದು.